ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 6ನೇ ಪ್ರಶ್ನೆ, ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬ ಹೆಚ್ಚಾಗಲು ಮುಖ್ಯ ಕಾರಣ ಏನು ಅಂತ ಕೇಳಿದ್ದಾರೆ. ವಿಭಕ್ತ ಕುಟುಂಬ ಅಂತಂದ್ರೆ ಏನು ಮಕ್ಕಳೇ? ತಂದೆ ತಾಯಿ ಅವರ ಮದುವೆ ಆಗದ ಮಕ್ಕಳು, ಎರಡೇ ಜನರೇಷನ್, ಎರಡೇ ತಲೆಮಾರಿನ ಜನರು ವಾಸಿಸುವ ಕುಟುಂಬ. ನೋಡಿ, ಇಲ್ಲಿ ತಂದೆ ತಾಯಿ ಮತ್ತು ಅವರ ಮದುವೆ ಆಗದ ಮಕ್ಕಳು, ಅವಿವಾಹಿತ ಮಕ್ಕಳು, ಚಿಕ್ಕ ಮಕ್ಕಳು ವಾಸಿಸುವಂತಹ ಕುಟುಂಬವೇ ವಿಭಕ್ತ ಕುಟುಂಬ. ಓಕೆನಾ? ವಿಭಕ್ತ ಅಥವಾ ಆಧುನಿಕ ಕೇಂದ್ರ ಕುಟುಂಬ. ಇದರ ಲಕ್ಷಣ ಹೆಚ್ಚಾಗಲು ಮುಖ್ಯ ಕಾರಣ ಏನು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಧಾರ್ಮಿಕ ನಂಬಿಕೆ, ಆಪ್ಷನ್ ಸಿ ಕೈಗಾರಿಕೀಕರಣ ಮತ್ತು ನಗರೀಕರಣ, ಆಪ್ಷನ್ ಸಿ ಶಿಕ್ಷಣದ ಕೊರತೆ, ಆಪ್ಷನ್ ಡಿ ಕೃಷಿಯ ವಿಸ್ತರಣೆ. ಸೊ ಈ ಆಧುನಿಕ ಕಾಲದ ಕುಟುಂಬ ವ್ಯವಸ್ಥೆ, ವಿಭಕ್ತ ಕುಟುಂಬ ಹೆಚ್ಚಾಗಲು ಮುಖ್ಯ ಕಾರಣ ಅಂತಂದ್ರೆ ಕೈಗಾರಿಕೀಕರಣ ಮತ್ತು ನಗರೀಕರಣದಿಂದಾಗಿ ಜನ ತಮ್ಮ ತಮ್ಮ ವಾಸಸ್ಥಳವನ್ನು ತೊರೆದು ಬೇರೆ ಕಡೆ ಹೋಗ್ತಾ ಇರುವಂತದ್ದು. ಓಕೆನಾ? ಸೊ ತಂದೆ ತಾಯಿ ಮತ್ತು ಅವರ ಮಕ್ಕಳು ಬೇರೆ ಕಡೆ ನೆಲೆಸುವಂತದ್ದು, ಇದು ವಿಭಕ್ತ ಕುಟುಂಬ ಹೆಚ್ಚಾಗುವುದಕ್ಕೆ ಮುಖ್ಯ ಕಾರಣ. ಕೈಗಾರಿಕೀಕರಣ ಮತ್ತು ನಗರೀಕರಣ. ಓಕೆ, ಥ್ಯಾಂಕ್ ಯು.